ರಾಜ್ಯದಲ್ಲಿ ಸೆಕೆ ಜೊತೆಗೆ ಬಿಸಿ ಗಾಳಿ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಕೆಲವು ಮುನ್ನೆಚ್ಚರಿಕಾ ಕ್ರಮ ಪಾಲಿಸುವಂತೆ ಸಾರ್ವಜನಿಕರಿಗೆ ಸಲಹೆ ನೀಡಲಾಗಿದೆ. ಹೆಚ್ಚು ನೀರು ಕುಡಿಯುವಂತೆ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ. ಬಿಸಿಗಾಳಿ ಹೆಚ್ಚಾಗಿದೆ, ಸೆಕೆ ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಆರೋಗ್ಯ ಇಲಾಖೆ ಒಂದಷ್ಟು ಮಾರ್ಗಸೂಚಿಯನ್ನ ಕೊಟ್ಟಿದೆ. ಬಾಯಾರಿಕೆ ಇಲ್ಲದಿದ್ರೂ ಹೆಚ್ಚು ನೀರನ್ನ ಸೇವಿಸಬೇಕು. ಬಾಯಾರಿಕೆಯು ನಿರ್ಜಲೀಕರಣದ ಲಕ್ಷಣ ಆಗಿದೆ. ಪ್ರಯಾಣ ಸಮಯದಲ್ಲೂ ಕೂಡ ನೀರನ್ನ ಕುಡಿಯಿರಿ. ನೀರನ್ನ ಜೊತೆಲೇ ಇಟ್ಕೊಂಡು ಹೋಗಿ. ಹೆಚ್ಚು ನೀರನ್ನ ಕುಡಿಯಿರಿ. ORS, ಮನೆಯಲ್ಲೇ ಸಿದ್ಧಪಡಿಸಿದ ನಿಂಬೆ ಜ್ಯೂಸ್, ಮಜ್ಜಿಗೆ, ಹಣ್ಣಿನ ಜ್ಯೂಸ್, ಒಂದು ಚಿಟಿಕೆ ಉಪ್ಪಿನೊಂದಿಗೆ ಸೇವಿಸಿ. ಹೆಚ್ಚು ನೀರಿನಾಂಶ ಹೊಂದಿರುವ ಹಣ್ಣು ತರಕಾರಿಯನ್ನ ಸೇವಿಸಿ. ಕಲ್ಲಂಗಡಿ, ಕರಬೂಜ, ಕಿತ್ತಳೆ, ದ್ರಾಕ್ಷಿ, ಅನಾನಸ್, ಸೌತೆಕಾಯಿ, ಲೆಟ್ಯೂಸ್, ಎಳ್ನೀರು ಇದೆಲ್ಲವನ್ನು ಹೆಚ್ಚಾಗಿ ಸೇವಿಸುವಂತೆ ಆರೋಗ್ಯ ಇಲಾಖೆ ಸಲಹೆಯನ್ನು ನೀಡಿದೆ. ಹಾಗೆ ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸೋದು ಉತ್ತಮ ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ. ಬಿಸಿಲಿಗೆ ಹೊರ ಹೋಗುವ ಸಂದರ್ಭದಲ್ಲಿ ಛತ್ರಿ, ಟೋಪಿ, ಟವಲ್ ಅಥವಾ ಇನ್ಯಾವುದೇ ಸಾಂಪ್ರದಾಯಿಕ ಪದ್ಧತಿಯನ್ನು ಅನುಸರಿಸಿ ಅಂತ ಸಲಹೆಯನ್ನು ನೀಡಲಾಗಿದೆ. ಬಿಸಿಲಿನಲ್ಲಿ ನಡೆಯುವ ಸಂದರ್ಭದಲ್ಲಿ ಪಾದರಕ್ಷೆ ಅಥವಾ ಶೂ ಅನ್ನು ಧರಿಸಿ ಅಂತ ಕೂಡ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿರುವಂಥದ್ದು. ಸೆಕೆ ಹಾಗೆ ಬಿಸಿ ಗಾಳಿ ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ಒಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಪ್ರಮುಖವಾಗಿ ತರಕಾರಿಯನ್ನು, ಅದರಲ್ಲೂ ಕೂಡ ಹಣ್ಣನ್ನು ಹೆಚ್ಚಿನಾಗಿ ತಿನ್ನಿ, ಜೊತೆಗೆ ಹೆಚ್ಚು ನೀರನ್ನು ಕುಡೀರಿ ಅಂತ ಸಲಹೆಯನ್ನು ನೀಡಲಾಗಿದೆ.